ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ನೋಡಿ, ಜೀವನ ಅನ್ನೋದೇ ಒಂದು ರೀತಿಯಲ್ಲಿ ಕೆಲವೊಮ್ಮೆ ಹಾದಿ ತಪ್ಪೋಗ್ಬಿಡುತ್ತೆ. ಏನೋ ಬಾಳಬೇಕು, ಒಂದು ರೀತಿಯಲ್ಲಿ ಚೆನ್ನಾಗಿ ಜೀವನ ಮಾಡಬೇಕು, ನನಗೂ ಒಂದು ಒಳ್ಳೆಯ ಆಸ್ತಿ ಸಂಪಾದನೆ, ಭೂಮಿ ಬಲ ಎಲ್ಲ ಇರಬೇಕು ಅನ್ನೋದು ಮನುಷ್ಯನ ಕಲ್ಪನೆ ಸಹಜವಾಗಿದ್ದೇ ಇರ್ತದೆ. ಆದರೆ ಅದೇ ನಿಮ್ಮ ಆಸ್ತಿ ಅಥವಾ ಭೂಮಿ ಮೇಲೆ ಈ ಕೆಟ್ಟ ದೃಷ್ಟಿ ಬಿದ್ದುಬಿಟ್ರೆ ಜನಗಳಿಂದ, ಏನಪ್ಪ ಎಂಥ ಕಾರ್ಯ ಆಯಿತು, ಏನೋ ಮಾಡೋಕ್ಕೆ ಹೋಗಿ ಏನೋ ಆಯ್ತಲ್ಲ, ಜಾಗ ಜಮೀನು ಇನ್ನೊಬ್ಬರು ಕಬ್ಜೆಗೆ ಹೋಗ್ತಾ ಇದೆಯಲ್ಲ, ಅಥವಾ ಇನ್ನೊಬ್ಬರು ಕೆಟ್ಟ ದೃಷ್ಟಿಗೆ ಬಿದ್ದು ಇವತ್ತು ಕೋರ್ಟು ಕಚೇರಿ ಅಲ್ದಾಡ್ತಕ್ಕಂಥ ಸಂದರ್ಭಗಳು ಬರ್ತಾ ಇದ್ದಾವಲ್ಲ ಅನ್ನೋವಂಥ ಮಾನಸಿಕ ಯೋಚನೆ ಆಲೋಚನೆಗಳನ್ನ ಬದುಕನ್ನು ಹೈರಾಣ ಮಾಡಿಬಿಡುತ್ತೆ, ಮುಪ್ಪನ್ನಾಗಿ ಮಾಡಿಬಿಡುತ್ತೆ. ನೀವು ದುಡ್ದಿದ್ದೋ, ನಿಮ್ಮ ತಂದೆಯವರಿಂದ ಬಂದಿದ್ದೋ, ಅಥವಾ ನಿಮ್ಮ ಪಿತ್ರಾರ್ಜಿತ ತಾತನವರಿಂದ ಬಂದಿದ್ದೋ, ನ್ಯಾಯವಾಗಿ ಬಂದಿದೆ, ತಗೊಂಡಿದ್ದೆ, ಹಣ ಕೊಟ್ಟಿದ್ದೆ, ಯಾವುದೂ ಇಲ್ಲಿ ಸುಳ್ಳಲ್ಲ. ಆದರೆ ಮತ್ತೊಬ್ಬರ ಒಂದು ದೃಷ್ಟಿಗೆ ಬಿದ್ದು ಅಥವಾ ಅವರ ಒಂದು ದುರಾಸೆಗೆ ಅವರು ಬಿದ್ದು ನಿಮ್ಮ ಭೂಮಿ, ನಿಮ್ಮ ಜಾಗ, ನಿಮ್ಮ ಜಮೀನನ್ನು ಅವರು ಕಬಳಿಸ್ಕೊಳ್ಬೇಕಂಥ ಒಂದು ಹುನ್ನಾರು, ಮಸಲತ್ತು ಅಥವಾ ಒಂದು ರೀತಿಯಾದಂತಹ ತಂತ್ರಗಾರಿಕೆಗಳು ನಡೆದು ಈ ದಿನ ಈ ಮಟ್ಟಿಗೆ ನೀವು ಆ ಒಂದು ಸ್ಥಿತಿಯಲ್ಲೇ ಯೋಚನೆ ಮಾಡ್ತಾ ಕಾಲಹರಣ ಮಾಡ್ತಾ ಬದುಕನ್ನು ಭಾಳಷ್ಟು ದುಸ್ತರ ಮಾಡ್ಕೊಂಡು ಹೋಗ್ತಾ ಇರ್ತೀರ. ಯಾರಪ್ಪ ಮಾಡಿದ ಆಸ್ತಿ ಅಲ್ಲ, ನಿಮ್ಮ ತಂದೆ ಮಾಡಿದ ಆಸ್ತಿನೇ ಅದು ನೀವು ಉಳಿಸ್ಕೊಂಡಿಲ್ಲ ಅಂದರೆ ಅದು ನೀವು ಕರ್ಮಗಿಡಿ ಅಂತ ಹೇಳ್ಬೋದು. ಏನಾದರೂ ನೀವು ಅದನ್ನು ಕಷ್ಟಕ್ಕೆ ಮಾರ್ಕೊಂಡಿದ್ರೆ ಅದು ನಿಮ್ಮ ಅಸಹಾಯಕತೆ, ಅದು ನಿಮ್ಮ ದೌರ್ಬಲ್ಯ. ಹೋಯ್ತು ಅಷ್ಟೇ, ಮುಗೀತು. ನೀವು ಕೊಟ್ಟಿದ್ದನ್ನು ನೀವು ನೋಡ್ಕೊಂಬರ್ತಾ ಇದ್ದೀರಂದರೆ ಮತ್ತೊಬ್ರು ಯಾರೋ ಅದಕ್ಕೆ ಕಲ್ಲು ಹಾಕಿ ಅಥವಾ ನಿಮ್ಮ ದಾಯಾದಿ ವರ್ಗನೆ ನನಗೆ ಬೇಕು ಅಂತ ಹೇಳ್ಬಿಟ್ಟು ಒಡೆದಾಳುವಂಥ ಒಂದು ಪರಿಸ್ಥಿತಿ ಬಂದಿರುತ್ತೆ. ಅಥವಾ ಅಕ್ಕಪಕ್ಕದವ್ರು ಬದುವು ಸರಿಸಿ ನಿಮ್ಮ ಜಮೀನನ್ನು ಕಬ್ಜೆ ಮಾಡ್ತಾ ಇರ್ತಾರೆ, ಅಥವಾ ನಿಮ್ಗೆ ಹೆದರಿಸಿ ಬೆದರಿಸಿ ಜಾಗ ತೊಗೋಬೇಕು, ಅಥವಾ ಕೊಟ್ಟು ದಾಖಲೆಗಳನ್ನು ಸೃಷ್ಟಿ ಮಾಡಿ ನನಗೇನೋ ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಇದು ಮಾಡ್ಬೋದು. ಅಥವಾ ನಿಮ್ಮ ಬೇಜವಾಬ್ದಾರಿತನದಿಂದ ಯಾವುದೋ ದಾಖಲೆ ಪತ್ರಗಳನ್ನು ಸರಿಯಾಗಿ ನಾವು ನೋಡಿದೆ ಅಥವಾ ರಿಜಿಸ್ಟ್ರೇಷನ್ ಏನೋ ಮಾಡಿಕೊಡದೆ ತೊಗೊಂಡ್ಬಿಡ್ತೀರ, ದುಡ್ಡು ಕೊಡ್ತೀರ, ಏನೋ ಒಂದು 4 ವರ್ಷ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ನೀವೇ ಮಾಡ್ತಾ ಇರ್ತೀರ ಜಮೀನಲ್ಲಿ. 5ನೇ ವರ್ಷಕ್ಕೆ ಬಂದು ಕೂತ್ಕೋತಾನೆ, ನಿಮ್ದಲ್ಲ ಅದು ನಮ್ಮದು ಅಂತ. ಅಲ್ಲಿ ಮುಖ ನೋಡ್ಕೊಂಡು ಕಣ್ಣೀರು ಹಾಕ್ಕೊಂಡು ಆ ಪರಿಸ್ಥಿತಿನ ಹೀನವಾಗಿ ನೆನೆಸ್ಕೊಂಡು ಕುಳಿತುಕೊಳ್ಳುವಂಥ ಒಂದು ಸಂದರ್ಭ ನಿಮಗೆ ಬರುತ್ತೆ. ಯಾಕಂದರೆ ನೀವು ಪಡೆದುಕೊಂಡಿರುವಂಥ ಜಾಗ ದುಡ್ಡು ಕೊಟ್ಟು ತೊಗೊಂಡಿದ್ರೆ ಅದು ನಿಮ್ಮದೇ, ಇನ್ನೊಬ್ರಿಗೆ ಹೋಗ್ತಾ ಇದೆ, ಅದೊಂದು ದುಃಖ. ನಿಮ್ಮ ತಾತವರು, ನಿಮ್ಮ ತಂದೆಯವರು ಯಾರೋ ಪಿತ್ರಾರ್ಜಿತವಾಗಿ ಮಾಡಿಕೊಟ್ಟಿರೋದನ್ನು ನೀವು ಉಳಿಸ್ಕೊಳಕ್ಕಾಗದೆ ನೀವು ಕಳ್ಕೊತಾ ಇದ್ದೀರಲ್ಲ, ಕಳ್ಕೊಳೋದು ಬೇರೆ ವಿಷಯ. ಅದು ಯಾರೋ ಇನ್ನೊಬ್ಬರು ಕಬ್ಜೆ ಮಾಡಿ ಲಪ್ಟಾಯಿಸ್ತಾ ಇದ್ದಾರಲ್ಲ ಅನ್ನೋವಂಥದ್ದು ಕೂಡ ನಿಮಗೆ ಬೇಸರ ಸಂಗತಿ, ಮಾನಸಿಕವಾಗಿ ನಿಮ್ಮನ್ನು ಹೈರಾಣ ಮಾಡುತ್ತೆ. ನೋಡಿ, ಕೆಟ್ಟದಾಗಿರ್ತಕ್ಕಂಥ ಪರಿಸ್ಥಿತಿ ಬಹಳಷ್ಟು ಕಡೆ ನೋಡ್ತಾ ಇರುತ್ತೆ. ಏನಂತಂದರೆ ಇನ್ನೊಬ್ಬರ ಆಸ್ತಿ ಮೇಲೆ ಕಣ್ಣು ಹಾಕೋದು ಜಾಸ್ತಿ, ಅವ್ನು ಕೊಟ್ಟೋಗ್ಬಿಡ್ಲಿ ಅಂಥೇಳಿ ಬೇಕಂತಲೇ ಚಿತ್ರಹಿಂಸೆ ಕೊಡ್ತಾ ಇರ್ತಾರೆ. ಇದೇ ಸುಖ ಸುಮ್ಮನೆ ಜಾಗ ಇವ್ರದ್ದಿದ್ರೂ ಕೂಡ ನಂದೊಂದು 10 ಅಡಿ ಇದೆ, ನಂದೊಂದು 2 ಮಾರಿದೆ ಅಂತ ಹೇಳ್ಬಿಟ್ಟು ನುಗ್ತಾನೆ ಇರ್ತಾರೆ, ಒಳಗಡೆ ಬರ್ತಾನೆ ಇರ್ತಾರೆ. ಈ ರೀತಿ ಸಮಸ್ಯೆ. 5 ಎಕರೆಲಿ ಇಬ್ಬರು ಇರ್ತಾರೆ, ಅವ್ರಿಗೆ ಒಂದು 2.5 ಎಕರೆ, ಇವ್ರು ಒಂದು 2.5 ಎಕರೆ ಅಂತ ತೊಗೊಂಡಿರ್ತಾರೆ. ಇಲ್ಲ ಆಗೋದಿಲ್ಲ, ನಮಗೊಂದು 4 ಎಕರೆ ಬರಬೇಕು, ನೀನು 1 ಎಕರೆ ಹಿಡ್ಕೊ ಅಂತ ಹೇಳ್ಬಿಟ್ಟು ದುರಾಸೆಗೆ ಬಿದ್ದು ಬೇರೆ ರೀತಿಯಲ್ಲಿ ಸಮಸ್ಯೆ ಮಾಡ್ತಾರೆ. ಯಾವುದೋ ಸಂದರ್ಭದಲ್ಲಿ ಯಾವುದೋ ಸಹಿ ಹಾಕಿಸ್ಕೊಂಡು ಏನೋ ಅಂತ ಹೇಳ್ಬಿಟ್ಟು ಆಮೇಲೆ ಇವ್ರು ಜಮೀನು ಮಾರಿದ್ದಾರೆ ಅಂತ ಹೇಳ್ಬಿಟ್ಟು ಕೊಟ್ಟಿಯಾಗಿ ಸೃಷ್ಟಿ ಮಾಡಿಬಿಡ್ತಾರೆ. ಕೆಲವೊಂದು ಜಾಗದಲ್ಲಿ ಹೀಗೆ ಕೊಟ್ಟಿದ್ದು ಸಾಲ ಅಂಥೇಳಿ ಸಹಿ ಮಾಡಿಸ್ಕೊಂಡಿದ್ದಾರೆ, ಅದು ಏನು ನೋಡದೆ ಸೈನ್ ಮಾಡಿದ್ದಾನೆ. ಸಾಲ ತೊಗೊಂಡಿದ್ದ ಹಣ ವಾಪಸ್ ಕೊಡೋಕೆ ಹೋದರೆ ಇಲ್ಲ ನೀನು ಜಮೀನು ಮಾರ್ತೀನಂತ ಮಾಡಿಕೊಟ್ಟಿರೋದು ಅಂತ ಹೇಳ್ಬಿಟ್ಟು ಪೇಪರ್ ತೋರಿಸೋದು, ಅದ್ರ ಮುಖಾಂತರವಾಗಿ ಕೋರ್ಟು ಕಚೇರಿ ಅಲ್ದಾಟ. ಹೀಗೆ ದುರಾಸೆಯ ಮನುಷ್ಯ, ದುರ್ನಡತೆಯ ಗುಣ ಅಥವಾ ದುರುದ್ದೇಶಪೂರ್ವಕವಾದಂಥ ನಡೆ ಆ ಮನುಷ್ಯನ ಮತ್ತೊಬ್ಬ ಮನುಷ್ಯನ ಮತ್ತೊಂದು ಏನಾರೋ ಅವ್ನು ಬೇಕಾಗಿರ್ತಕ್ಕಂಥ ಆಸ್ತಿ ಜಮೀನನ್ನು ಲಪಟಾಯಿಸಲಿಕ್ಕೆ ಕಾಯ್ತಾ ಇರುತ್ತೆ. ಯಾಕಂದರೆ ಇಲ್ಲಿ ಧರ್ಮ ಕರ್ಮಗಳು ಬೇಕಾಗಿಲ್ಲ, ನಾನು ಏನಾಗ್ತೀನೋ ಮುಂದೆ ಏನಾಗುತ್ತೋ ಅನ್ನೋದು ಬೇಡ ಅವನಿಗೆ. ಈಗಿರುವಂಥ ಸ್ಥಿತಿಯಲ್ಲಿ ಅವನಿಗೆ ಜಾಗ ಬಂದರೆ ಸಾಕು, ಪುಕ್ಸಾಟೆ ಸಿಕ್ಕಿದ್ರೆ ಸಾಕು, ಅಥವಾ ಯಾವುದಾದ್ರೂ ಕಮ್ಮಿಗೆ ಏನಾದರೂ ಒಂದು ರೀತಿಯಲ್ಲಿ ಸುಳ್ಳು ಪಳ್ಳು ಹೇಳಿ ತೊಗೊಂಡಿದ್ರೆ ಸಾಕು. ಒಟ್ಟು ತಗೋಬೇಕು ಆಸೆಯ
ಒಂದು ಸ್ಥಿತಿ ಇದು, ಅಥವಾ ಮೋಸಗಾರಿಕೆಯ ಕಲೆ. ಹೀಗೆ ಮಾಡೋದ್ರಿಂದ ನಿಮ್ಮ ಜಾಗ, ನಿಮ್ಮ ಜಮೀನಲ್ಲಿ ನೀವು ಹಕ್ಕು ಕಳ್ಕೊಳ್ಬೋದು, ಅಥವಾ ಇದರ ಒಂದು ಉದ್ದೇಶವಾಗಿ ವರ್ಷಾನುಗಟ್ಟಲೆ ನೀವು ಅದರ ಬಗ್ಗೆ ಯೋಚನೆ ಮಾಡುವಂಥ ಒಂದು ಅತಂತ್ರ ಪರಿಸ್ಥಿತಿಗೆ ಬರ್ಬೋದು. ಅಥವಾ ನೀವು ನಿಮ್ಮ ಮನೆಯಲ್ಲಿ ನೆಮ್ಮದಿಯಾಗಿರೋದಕ್ಕೂ ಆಗೋದಿಲ್ಲ. ಯಾಕಂದರೆ ಸದಾಕಾಲ ಈಗ ಮಾಡಿದಾರಲ್ಲ ಇಂಥ ದರಿದ್ರ ಜನಗಳು, ಶತ್ರುಗಳು, ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಅಯ್ಯೋ ಜಮೀನು ನಂದಿತ್ತು, ಹಿಂಗಾಯಿತು, ಕಳ್ಕೊಂಡೆ ಅನ್ನುವಂಥ ಒಂದು ಮಾನಸಿಕ ಸ್ಥಿತಿ. ಅಥವಾ ನೀವು ಇವತ್ತು ಹೋರಾಟ ಮಾಡ್ತಾ ಇದ್ದೀನಿ, ಅಥವಾ ಆ ಜಮೀನು ನಾನು ಉಳಿಸ್ಕೊಳ್ಬೇಕು, ಅಥವಾ ಇನ್ನೊಬ್ಬರು ಒಂದು ದೃಷ್ಟಿಗೆ ಬಿದ್ದಿರತಕ್ಕಂಥದ್ದು ನಾನು ಪಡಿಬೇಕು ಅನ್ನೋವಂಥ ಹೋರಾಟ ಏನಕ್ಕೆ ಮಾಡ್ತಾ ಇದ್ದೀರಾ? ನಿಮಗೋಸ್ಕರ ಆಗಿರೋದಿಲ್ಲ, ನಿಮ್ಮ ಮುಂದಿನ ಒಂದು ಪೀಳಿಗೆಗೋಸ್ಕರ ಆಗಿರುತ್ತೆ. ನಾನೇನು ದುಡ್ದಿದ್ದೀನೋ ಗೊತ್ತಿಲ್ಲ, ನನ್ನ ಮಕ್ಕಳಿಗೆ ಏನು ಕೊಟ್ಟಾದರೂ ಹೋಗ್ಬೇಕು, ಇದಾದರೆ ಕೊಟ್ಟು ಹೋಗ್ತೀನಿ ಅನ್ನೋವಂಥ ಒಂದು ಮನಸ್ಸಿನ ಕಲ್ಪನೆ ಆಗಿರುತ್ತೆ ಇದು. ನೀವು 10-20 ವರ್ಷ ಜಮೀನಿನಲ್ಲೇ ಜಗಳ ಮಾಡಿಕೊಂಡು, ಅಥವಾ ಅದು ಕಚೇರಿ ಕೋರ್ಟ್ ಅಂತ ಹೇಳ್ಕೊಂಡು ತಿರುಗಾಡ್ಕೊಂಡು ಜೀವನ ಅನ್ನೋದನ್ನ ಅತಂತ್ರ ಮಾಡಿಬಿಡ್ತೀರ. ಆಯಿತು, ಇದು ಮುಂದಿನ ಕಾಲಘಟ್ಟದಲ್ಲಿ ನಮ್ಮ ಮಕ್ಕಳಿಗೂ ಇಂಥ ಪರಿಸ್ಥಿತಿ ಬರಬಾರ್ದು ಅನ್ನೋದು ನಿಮ್ಮ ಮನಸ್ಸಲ್ಲಿರುತ್ತೆ. ಅಥವಾ ಆಕಸ್ಮಿಕ ಅಂಥ ಸಂದರ್ಭ ಅಂದರೆ ನೀವು ಹೋರಾಟ ಮಾಡಿದ್ದು ನೆಕ್ಸ್ಟ್ ನಿಮ್ಮ ಮಕ್ಕಳು ಮುಂದುವರಿಸ್ಕೊಂಡು ಹೋಗಬೇಕಾಗುತ್ತೆ. ಅವರು ಅದೇ ರೀತಿಯಲ್ಲಿ ಆಗ್ತಾ ಇರ್ತಾರೆ. ಇಂಥ ಅತಂತ್ರದ ಬದುಕು ಅವಶ್ಯಕತೆ ಇದೆಯಾ? ಅದಕ್ಕೋಸ್ಕರ ಹೇಳೋದು, ಜಮೀನು ತೊಗೊಳ್ಳುವಾಗ ಭಾಳ ಎಚ್ಚರಿಕೆಯಿಂದ ನೋಡಿ, ಪತ್ರಗಳ ಬಗ್ಗೆ ತಿಳ್ಕೊಳ್ಳಿ. ಸುಮ್ಮನೆ ಯಾರ್ಯಾರೋ ಮಾತಿಗೆ ಏನೇನೋ ವಿಚಾರ ಮಾಡೋದು ಬೇಡ. ನುರಿತರ ಬಗ್ಗೆ, ಕಲ್ತರ ಬಗ್ಗೆ ತಿಳ್ಕೊಂಡು ಪ್ರಸ್ತಾಪ ಮಾಡಿ ತಮ್ಮ ಮುಂದಕ್ಕೆ ಕಾಲಿಡೋದು ಒಳ್ಳೆಯದು. ಅಥವಾ ಈ ಜಾಗ ಜಮೀನಿನಲ್ಲಿ ಏನೋ ಒಂದು ತಂಟೆ ತಕರಾರು ಅಣ್ಣ ತಮ್ಮದ್ರಲ್ಲಿ ಬಂದಿದ್ರೆ ಕೂತ್ಕೊಂಡು ಮಾತಾಡ್ಕೊಳ್ಳೋವಂಥ ಒಂದು ಪರಿಸ್ಥಿತಿ, ವ್ಯವಧಾನವನ್ನು ನೀವು ನೋಡ್ಕೊಳ್ಳಿ. ರಾಜಿ ಸಂಧಾನಗಳನ್ನು ಮಾಡ್ಕೊಂಡು ಮುಂದಕ್ಕೆ ಹೋಗಿ. ಯಾರೋ ಕಬ್ಜೆ ಮಾಡ್ತಾ ಇದ್ದಾರೆ ಅಂದರೆ ಅದು ಕಾನೂನಾತ್ಮಕವಾದಂಥ ದೃಷ್ಟಿಕೋನದಲ್ಲಿ ಏನು ಬೇಕೋ ಅದನ್ನು ರೆಡಿ ಮಾಡ್ಕೊಂಡು ತಾವು ಮುಂದೆ ಹೋಗಿ. ಇನ್ನೊಬ್ರಿಗೆ ಹೆದರ್ಕೊಂಡು ನೀವು ಜಾಗ ಕಳ್ಕೊಳೋದು ಬೇಡ. ಯಾರೋ ಆಸೆಗೆ ತೋರಿಸಿ ನಿಮ್ಮನ್ನ ಲಪಟಾಯಿಸೋದು ಬೇಡ. ಅಥವಾ ಕುತಂತ್ರದಿಂದ ನಿಮ್ಮನ್ನು ಮೋಸ ಮಾಡ್ತಕ್ಕಂಥ ಜನಗಳಿರ್ತಾರೆ, ಅದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಇಲ್ಲ ಅಂತಂದರೆ ನಿಮ್ಮ ಮತಿಗೇಡಿತನ, ನಿಮ್ಮ ಬುದ್ಧಿಗೇಡಿತನ ನಿಮ್ಮ ಜೀವನವನ್ನೇ ಹಾಳು ಮಾಡುತ್ತೆ. ಹಾಗಾಗಿ ತಾವು ಇದ್ರ ಬಗ್ಗೆ ಕೂಲಂಕುಷವಾಗಿ ನೋಡ್ತಾ ಇರಿ. ಹೀಗೆ ಜಾಗ ಜಮೀನಿನ ಸಮಸ್ಯೆ ಇದ್ದು, ವ್ಯಾಜ್ಯಗಳಿದ್ದು, ಅಂಥ ವ್ಯಾಜ್ಯಗಳಿಂದ ನೀವು ಸಮಸ್ಯೆ ಅನುಭವಿಸ್ತಾ ಅನೇಕವಾಗಿ ನಿತ್ರಾಣ ಆಗಿದ್ದರೆ ಗೆಲುವು ಪಡೀಲಿಕ್ಕೆ ಪರಿಹಾರವನ್ನು ತಿಳಿಸ್ತಾ ಇದ್ದೇನೆ. ನೋಡಿ, ಜಮೀನಿನ ಮಧ್ಯಭಾಗದಲ್ಲಿ ಕುಳಿತುಕೊಳ್ಳಿ. ನಿಮ್ಮ ಜಮೀನು ಅಂದಾಜು ಮಧ್ಯಭಾಗ, ಏನು ಟೇಪ್ ಹಿಡ್ಕೊಂಡು ಮಧ್ಯದಲ್ಲಿ ಕೂತ್ಕೋಬೇಕು ಅನ್ನೋದೇನಿಲ್ಲ. ಕಣ್ಣಳತೆಯಲ್ಲಿ ಮಧ್ಯಭಾಗ ಅಂತ ತಿಳ್ಕೊಳ್ಳಿ. ಆ ಮಧ್ಯಭಾಗದಲ್ಲಿ ಕೂತ್ಕೊಂಡು ಪೂರ್ವಾಭಿಮುಖವಾಗಿ ಕುಳಿತುಕೊಳ್ಳಿ. ಪೂರ್ವಕ್ಕೆ ಮುಖ ಮಾಡಿ ಒಂದು ವೀಳ್ಯದೆಲೆಯನ್ನು ತೆಗೆದುಕೊಂಡು ಅದೇ ಜಮೀನಿನ ಮಣ್ಣನ್ನು ಧೂಳು ಇರ್ತದಲ್ಲ ತೊಗೊಂಡು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಆ ವೀಳ್ಯದೆಲೆ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೀರಿ. ಅದರ ನಂತರ ಸ್ವಲ್ಪ ಆ ವೀಳ್ಯದೆಲೆ ಮೇಲೆ ಅರಿಶಿನ ಕುಂಕುಮವನ್ನು ಹಾಕಿ, ಅದರ ಜೊತೆಗೆ ಒಂದು 11 ನಾಣ್ಯವನ್ನು ಇಡಿ ಆ ವೀಳ್ಯದೆಲೆ ಮೇಲೆ. ಅದಾದಮೇಲೆ ನಿಮ್ಮ ಬಲಗೈಯಲ್ಲಿ ಅದನ್ನು ಇಟ್ಕೊಂಡು ತಾವು ಜಮೀನಿನ ಸುತ್ತ ತಿರುಗಾಡ್ಕೊಂಡು ಬನ್ನಿ. ಅಂದರೆ ಸುತ್ತ ಓಡಾಡಿ, ಎಲ್ಲ ಜಾಗದಲ್ಲೂ ಓಡಾಡಿ. ನಂತರ ಅದನ್ನು ಹತ್ತಿರದ ದೇಗುಲಕ್ಕೆ ಅರ್ಪಿಸ್ಬಿಡಿ. ಸಂಕಲ್ಪ ಮಾಡಿ ಅರ್ಪಿಸ್ಬಿಡಿ. ಖಂಡಿತ ದೈವಿಕ ಅನುಗ್ರಹ ನಿಮ್ಮ ಪರವಾಗಿ ನಡೆಯುತ್ತೆ. ಹಾಗೆ ನೀವು ಈ ವಿಧಾನ ಮಾಡುವಾಗಲೂ ಕೂಡ ಆ ಜಮೀನಿನ ಒಲವು ಅನ್ನೋದು ಅಲ್ಲಿ ವ್ಯಕ್ತ ಆಗ್ತಾ ಇರುತ್ತೆ. ಆ ಒಲವು, ಆ ದೈವಿಕ ಭಾವನೆ, ನಿಮ್ಮ ಚಿಂತಾಜನಕ ಸ್ಥಿತಿ ಖಂಡಿತ ಆ ದೇವರಿಗೆ ಅರ್ಥ ಆಗುತ್ತೆ. ಹೀಗೆ ಆ ಜಮೀನಿನ ವಿಚಾರದಲ್ಲಿ ಗೆಲುವು, ವ್ಯಾಜ್ಯಗಳಲ್ಲಿ ಗೆಲುವು, ಅಥವಾ ಕೆಟ್ಟ ಕಣ್ಣು ಬಿದ್ದಿದ್ರೆ, ಯಾರಾದರೂ ಕಬಳಿಸ್ಬೇಕಂತಕ್ಕಂಥ ಒಂದು ದುರುದ್ದೇಶ ಇಟ್ಕೊಂಡಿದ್ರೆ ಖಂಡಿತವಾಗಿ ಅಂಥ ಸಮಸ್ಯೆಗಳಿಂದ ನೀವು ಹೊರಗಡೆ ಬರ್ತೀರ. ಮಾಡಿ. ಒಂದು 11 ನಾಣ್ಯ ಸಾಕು, ವೀಳ್ಯದೆಲೆ, ಜಮೀನಿಂದ ಮಣ್ಣು, ಸ್ವಲ್ಪ ನೀರು ಹಾಕಿ, ಸ್ವಸ್ತಿಕ್ ಚಿಹ್ನೆ ಹಾಕಿ, ಅರಿಶಿನ ಕುಂಕುಮ ಹಾಕಿ, ಅದ್ರ ಮೇಲೆ 11 ನಾಣ್ಯ ಇಟ್ಟು ಜಮೀನು ಸುತ್ತ ಓಡಾಡಿ. ಎಲ್ಲ ಬದು ಮೂಲೆ ಮಧ್ಯಭಾಗದಲ್ಲಿ ಎಲ್ಲ ಕಡೆ ಸಾಧ್ಯ ಆದಷ್ಟು ತಿರುಗಾಡಿ ಹತ್ತಿರ ದೇವಸ್ಥಾನಕ್ಕೆ ಹಾಕಿ. ಖಂಡಿತ ಆಗುತ್ತೆ. ನಿಮ್ಮ ಜಾಗ ಜಮೀನಿನ ವಿಷಯದಲ್ಲಿ ಗೆಲುವು ಪಡಿತೀರ. ಮಾಡಿ. ಶುಭವಾಗಲಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ನಲ್ಲಿದೆ, ಬೆಂಗಳೂರಲ್ಲಿ. ತಾವು ಬರೋರಿದ್ದರೆ ಮೊದಲೇ ಕರೆ ಮಾಡಿ ಸಮಯವನ್ನು ನಿಗದಿಪಡಿಸ್ಕೊಂಡು ಡೈರೆಕ್ಟಾಗಿ ಬಂದು ಭೇಟಿ ಆಗ್ಬೋದು. ಅಥವಾ ನಮಗೆ ಭೇಟಿ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ, ದೂರ ಇರ್ತೀವಿ ಅಥವಾ ಬರಲಿಕ್ಕೆ ಆಗಲ್ಲ ಅನ್ನೋವಂಥ ಸ್ಥಿತಿ ಇದ್ದರೆ ನೀವು ಈ ಕೆಳಗಡೆ ಕಾಣ್ತಾ ಇರತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.